ಅಲ್ಲ ಇದೆಲ್ಲ ರಾಜಕೀಯ ಒಂದು ಪ್ರಯತ್ನ. ನಾನು ಅದಕ್ಕಿಂತ ಜಾಸ್ತಿ ಅದರ ಬಗ್ಗೆ ಏನು ಹೇಳಲಾರೆ. ಆದರೆ ಈ ರಸ್ತೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹಿಂದೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳ್ತಾ ಇದ್ದೇನೆ. ಗುತ್ತಿಗೆದಾರರ ಅಧಿಕಾರಿಗಳ ಸಮರ್ಥ ನಿರ್ವಹಣೆಯಲ್ಲಿ ವಿಫಲರಾಗಿರೋದ್ರಿಂದ, ಅದನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ವಿಫಲರಾಗಿರೋದ್ರಿಂದ ಈ ಯೋಜನೆ ವಿಳಂಬ ಆಗಿದೆ. ಅದರಿಂದಾಗಿ ಜನತೆಗೆ ಇನ್ನಿಲ್ಲದ ತೊಂದರೆಯನ್ನು ಆಗಿದೆ. ಇದರೊಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾರಲ್ಲೂ ಇಲ್ಲ. ವಿಳಂಬ ಆಗಿದೆ. ಇದಕ್ಕೆ ಕಾರಣಗಳು ಗುತ್ತಿಗೆದಾರರು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕಾರಣರಿದ್ದಾರೆ. ಆದರೆ ನಾನು ಸಂಸದನಾಗಿ ಇದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಈ 2 ವರ್ಷದಲ್ಲಿ ನನ್ನೆಲ್ಲ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಾನು ಕೇಂದ್ರ ಸಚಿವರಾದಂತಹ ಶ್ರೀಯುತ ಗಡ್ಕರಿ ಅವ್ರನ್ನ ಒಳಗೊಂಡಂತೆ ಎಲ್ಲ ಹಿರಿಕಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲರ ಗಮನಕ್ಕೆ ಎಲ್ಲ ಸಂಗತಿಗಳನ್ನು ಸಹ ಸವಿಸ್ತಾರವಾಗಿ ಕಾಲಕ್ಕೆ ನಾನು ಹೇಳ್ತಾ ಬಂದಿದ್ದೇನೆ, ಹೇಳಿದೆ. ಗುತ್ತಿಗೆದಾರರ ಈ ಒಂದು ಅನುಷ್ಠಾನದಲ್ಲಾಗಿರುವಂತಹ ವಿಳಂಬಕ್ಕೆ NHAI ನಿಯಮಾವಳಿಗಳ ಪ್ರಕಾರ, ಕಾನೂನಿನ ಪ್ರಕಾರ ತನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅವರಿಗೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಆದಾಗ್ಯೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೇನೇನು ತೊಂದರೆ ಆಗಬೇಕು ಆ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಾನು ಈಗಲೂ ಸಹ ನಮ್ಮ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ನಾನು ಸೂಚಿಸಿದ್ದೇನೆ,